ಏನು ಬೆಂಗಳೂರಿಗೆ ಏನೇ ಚೆನ್ನಾಗಿದೆ ಸ್ವಲ್ಪ. ನಾವೇನೋ ಹಳ್ಳಿಲಿರೋರು, ನೀನು ಚೆನ್ನಾಗಿರ್ಬೇಕು ಬೆಂಗಳೂರು ಹುಡುಗಿ. ಹೆಂಗಿದ್ಯಾ? ಹ್ಞೂ ಚೆನ್ನಾಗಿನಿ ಕಣೆ. ಏನು ದಾಳಿ ಮೇಲೆ ಕುಯ್ಕೊಳಕ್ ಬಂದ? ಇನ್ನು ಕಾಯಿನಂಗವೆ ಸುಮ್ಮನೆ ಮೇಲಿನ ಕೆಂಪಕವೆ, ಒಳಗಡೆ ಕಾಯಿನಂಗವೆ ಕಣೆ. ಇನ್ನು ಬಲಿಬೇಕು ಇನ್ನೇನೇ. ನಿಜಕ್ಕೂ ಭಾಳ ಬೇಜಾರಾಯ್ತು ಕಣೆ ನನಗೆ. ಸಖತ್ ಬೇಜಾರಾಯ್ತು ನಿನ್ನ ಜೀವನ ನೋಡಿ. ಯಾಕೆನೆ? ಅದೇನೋ ಮದುವೆಲಿ ಹುಡುಗನ ಕದ್ದೊಂಟೋಗಿನಂತಲ್ಲ, ಹುಡುಗನ ತಮ್ಮನ ಕೈ ತಾಲಿ ಕಟ್ಸಿದ್ರಂತಲ್ಲ, ನಿಜವಾ? ಹ್ಞೂ ಕಣೆ ನಿಜನೆಯ. ಏನು ಬೇಜಾರಿಲ್ಲ ತಾನೇ? ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿವ್ನಿ ಕಣೆ. ನೋಡು ಸೌಮ್ಯ, ನೀನು ನಾನು ಒಂದೇ ಕ್ಲಾಸ್ಮೇಟು, ಇಬ್ಬರು ಜೊತೆಲಿ ಓದ್ತಿದ್ದೋ. ಏನೇ ಕಷ್ಟ ಸುಖ ಇದ್ರು ಸೇರ್ ಮಾಡ್ಕೊತಿದ್ದೋ. ಮುಚ್ಚು ಮರೆ ಮಾಡಬೇಡ ನೀನು. ಹೇಳು, ನಿಜವಾಗ್ಲೂ ನೀನು ಚೆನ್ನಾಗಿದ್ದಾನೆ? ಹ್ಞೂ ಚೆನ್ನಾಗಿವ್ನಿ ಕಣೆ, ಏನಿಲ್ಲ. ನಾನೇನು ಹೇಳಕ್ಕೆ ಹೋಗ್ತೀನಿ ನಿಮ್ಮ ಅಮ್ಮನ ಹತ್ರ. ಹೇಳು, ಇದೇನಿಂಗೆ ನಾನು ಬೇರೆಯವಳ, ನಾನು ನಿನ್ನ ಕ್ಲೋಸ್ ಫ್ರೆಂಡ್ ತಾನೇ, ಹೇಳಲೆ? ಅಯ್ಯೋ ಸ್ವಲ್ಪ ಏನಿಲ್ಲ, ಚೆನ್ನಾಗಿವ್ನಿ. ಈತ ಚೆನ್ನಾಗಿವ್ನಿ ಅಂತ ಹೇಳೋಕ್ಕಾಯ್ಕಿಲ್ಲ, ಚೆನ್ನಾಗಿಲ್ಲ ಅನ್ನೋಕ್ಕೂ ಆಯ್ಕಿಲ್ಲ. ಆ ಥರ ಪರಿಸ್ಥಿತಿ ಕಣೆ. ಏನು ಹೇಳ್ತಾ ಇದ್ದೀಯೇನೆ ನೀನು? ಸ್ವಲ್ಪ ಯಾಕೋ ಒಂದೊಂದ್ಸತಿ ಒಂದೊಂಥರ ಆಡ್ತಾರೆ ಕಣೆ. ಅದು ಯಾಕಂಗೆ ಆಡ್ತಾರೆ ಅಂತಲೇ ಅರ್ಥ ಆಯ್ಕಿಲ್ಲ. ಒಂದೊಂದು ದಿವಸ ಮನೆಗೆ ಬರೋಕ್ಕಿಲ್ಲ. ಆಮೇಲಿಂದ ಒಂಥರ ಹೆಂಗೆಂಗೋ ಆಡ್ತಾರೆ ವಿಚಿತ್ರವಾಗಿ. ಇಲ್ಲ ಇಷ್ಟಪಡ್ತವ್ರೆ ಅಂತಲೂ ಗೊತ್ತಾಗಿಲ್ಲ, ಇಷ್ಟಪಡೋಕ್ಕಿಲ್ಲ ಅನ್ನೋದು ಗೊತ್ತಾಗಿಲ್ಲ. ಆ ಥರ ಆಡ್ತಾರೆ ಕಣೆ. ಲೇ ಮೊದಲೇ ಸಿಟಿ ಹುಡುಗ, ಯಾರು ನೋಡ್ಗಿಟ್ಕೊಂಡಿದ್ದಾನೆ ನೋಡುವೆ. ನನಗೆ ಅದೇ ಒಂದು ಡೌಟ್ ಕಣೆ ಒಟ್ಟಿಗೆ. ನನಗೂ ಒಂದು ಮನ ಅದೇ, ಒಂದೊಂದಿನ ಮನೆಗೆ ಬರೋದಿಲ್ಲ. ಆಮೇಲೆ ಸುಮಾರು ಫೋನ್ಗಳು ಬಂದ ತಕ್ಷಣ ಬಾತ್ರೂಮ್ಗೆ ಹೋಗೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಹಿಂಗೆ ಮಾಡ್ತಾಯಿರ್ತಾರೆ. ನನಗೂ ಅವ್ರಿಗೂ ಅಷ್ಟು ಇನ್ನೂ ಏನೂ ಇಲ್ಲ ಕಣೆ, ಅಷ್ಟು ಕಲೆಕ್ಷನ್ ಇಲ್ಲ. ಏನಪ್ಪ ಅಂದರೆ ಒಂಥರ ಚೆನ್ನಾಗೂ ಇವನಿ, ಚೆನ್ನಾಗೂ ಇಲ್ಲ, ಆ ಥರದಲ್ಲಿ ಇವನಿ. ನಿನ್ನ ಪ್ರಕಾರ ಹುಡುಗನ ಇಷ್ಟ ಅದೇ ಅನ್ಸೋದೋ ಇಲ್ಲ ಅನ್ಸೋದೋ? ಇಷ್ಟ ಅದೇ ಅನಿಸ್ತದೆ ಕಣೆ ನನಗೆ. ಏನಾರೇ ಅಲ್ಲಿ ಒಟ್ಕೊಂಡು ಪ್ರೀತಿ ಪಡ್ಕೋಬೇಕು ಅನ್ನೋದೇ ನನಗೆ ಇಷ್ಟ ಕಣೆ. ಈಗ ನಮ್ಮ ಅವ್ವ ಅಪ್ಪ ಎಷ್ಟೊಂದು ಕಷ್ಟಪಟ್ಟು ನಾನು ಮದುವೆ ಮಾಡೋರು ಅಂತ ನಿನಗೆ ಗೊತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅತ್ತೆ ಮಾವನು ಅಷ್ಟೇ ಇಷ್ಟದಿಂದ ಮದುವೆ ಮಾಡ್ಕೊಂಡ್ರು. ನನ್ನ ತಮ್ಮನ ಮಗಳು ಜೀವನ ಚೆನ್ನಾಗಿರಲಿ ಅಂದ್ಬಿಟ್ಟು. ಅವ್ನು ನೋಡಿದ್ರೆ ಅಶೋಕ, ಅವನು ಮದುವೆ ಟೈಂದಾನೆ ಓಡೋದ. ಇವ್ನು ನೋಡಿದ್ರೆ ಇವ್ನು ಹಿಂಗೆ ಆಡ್ತಾ ಕುಂತವನೇ. ಏನಾರೇ ಅಲ್ಲಿ ಒಟ್ಟು ಸರಿ ಮಾಡ್ಕೊಂಡು ಹೋಗ್ತೀನಿ ಕಣೆ. ಯಾವುದೇ ಕಾರಣಕ್ಕೂ ಅವನ್ನ ಬಿಟ್ಕೊಡೋಂಥ ಮಾತೇ ಇಲ್ಲ. ಸರಿ, ನೆನ್ನೆಯಿಂದ ಫೋನ್ ಮಾಡಿದ್ನಾ? ನೀನು ಮಾಡಿದ್ದೋ ಅವ್ನು ಮಾಡಿದ್ನೋ? ನಾನು ಯಾಕೆ ಮಾಡಲಿ? ನಾನು ಮಾಡೋಕ್ಕೆ ಹೋಯ್ಕಿಲ್ಲ. ನಾನು ಅವನೇ ಮಾಡಬೇಕು. ನನಗೆ ಮಾಡೋರು ಮಾಡಲಿ, ಮಾಡ್ದಾರಿರಲಿ, ನಾನಂತೂ ಮಾಡೋಕ್ಕಿಲ್ಲ. ಮಾಡ್ಗಿಡಕ್ಕೆ ಹೋಗಬೇಡ ನೀನು. ಹುಡುಗರಿಗೆ ಸದ್ರ ತೋರಿಸಿದ್ರೆ ತಲೆ ಮೇಲೆ ಕತ್ತಿ ಕೂತ್ಕೊಬಿಡ್ತಾರೆ. ಅವ್ನ ಕಡೆಯಿಂದನೇ ಫೋನ್ ಬರಲಿ. ನೀನು ಮಾಡೋಕ್ಕೆ ಹೋಗಬೇಡ ನೀನು. ಅಷ್ಟಾದಮೇಲೆ ಸರಿಯಾ? ನೀನು ಒಳ್ಳೆ ಗೆಳತಿಯಾಗಿ ಹೇಳ್ತೀನಿ ನೋಡು. ನೀನೊಂಚೂರು ಸ್ಟೈಲಾಗಿರ್ಬೇಕು ಕಣೆ. ಚೂಡಿದಾರ ಅದು ಇದು ಅಂತ ಹಾಕೋ. ಸುಮ್ಮನೆ ಹೆಂಗೆಂಗೋ ಇರಬೇಡ ನೀನು. ಸುಮ್ಮನೆ ಇಟ್ಟಿದ್ದ ಬಕ್ಕಂಡು ಇರಬೇಡ ನೀನು. ನಿಂದು ಏನಿದ್ರು ಸ್ಟೈಲಾಗಿರೋದು ಕಲಿ. ಈಗ ಸಿಟಿ ತಕ್ಕನಾಗಿ ನೀನು ಚೂಡಿದಾರಗಳೆಲ್ಲ ತಗೊಂಡಿನಿ ಕಣ್ಲೆ. ಚೆನ್ನಾಗಿ ಒಳ್ಳೊಳ್ಳೆ ಚೂಡಿದಾರನೇ ತಗೊಂಡಿನಿ. ನಮ್ಮ ಅತ್ತೆ ತಗೊಡ್ತು ಪಾಪ. ನಮ್ಮ ಅತ್ತೆ ನಮ್ಮ ಅವನು ತುಂಬ ಒಳ್ಳೆಯವರು ಕಣೆ. ಅವ್ರು ಸಪೋರ್ಟ್ ಅದೇ ನನಗೆ. ನನಗೆ ಇನ್ನೇನಾಗಬೇಕು ನನಗೆ ಒಟ್ಟಿಗೆ ಇವ್ನು ಹಬ್ಬನ ದಾರಿ ತಂದುಬಿಟ್ರು ನನಗೆ. ನಿಜವಾಗ್ಲೂ ನೆಮ್ಮದಿ ಆಗೋಯ್ತೀನಿ ಕಣೆ. ಅದು ಯಾವಾಗ ಇವ್ನು ನನಗೋಸ್ಕರ ಇಷ್ಟಪಟ್ಕೊಂಡು ಬಂದನೋ, ನಾನು ಮಾತಾಡ್ಸೋನು ಅಂತ ಕಾಯ್ತಾ ಕುಂತೀವ್ನಿ. ನೋಡು ಸೌಮ್ಯ, ನಿನ್ನ ಫ್ರೆಂಡಾಗ ಒಂದು ಮಾತು ಹೇಳ್ತೀನಿ. ಯಾವತ್ತೂ ನೀನು ಮೇಲ್ಬಿದ್ದು ಹೋಗ್ಬೇಡ, ಮೇಲ್ಬಿದ್ದು ಮಾತಾಡ್ಸ್ಬೇಡ. ಅವ್ರಾಗ ಅವರೇ ಬರೋಗಂಟ ಕಾಯಿ ನೀನಂತೂ ಫೋನ್ ಮಾಡಬೇಡ. ಇಲ್ಲ, ನಾನೇ ಕ್ಲೇಮ್ ಮಾಡೋಣ. ನಾನು ಮಾಡಿಲ್ಲ, ನೆನ್ನೆಯಿಂದ ನಾನು ಫೋನೇ ಮಾಡಿಲ್ಲ. ನಾನು ಯಾವಾಗ ಬಂದದೋ ಏನೋ ಅಂತ ಫೋನ ಕೈಲಿ ಇಟ್ಕೊಂಡೆ ಕಾಯ್ತಾವನಿ ಕಣೆ. ನಿಜವಾಗ್ಲೂ ಭಾಳ ಮಿಸ್ ಮಾಡ್ಕೊತೇವೆ ನಾನು. ಒಳ್ಳೆಯವರೇ ಒಳ್ಳೆ ತಿಕ್ಲು ಥರ. ತಿಕ್ಲನ ಗಡನ ಆಡಲಿ ಬಿಡು, ತಲೆಗೆಡ್ಸ್ಕೊಬೇಡ ನೀನು. ಮೊದಲು ನೋಡ್ಕೊ, ಯಾವ್ದಾರು ಸಟಪ್ ಗಿಟ ಮಾಡ್ಕೊಂಡಿದ್ದಾನೆ ಹೆಂಗೆ ಅಂದ್ಬಿಟ್ಟು. ಅದೇನೋ ಅದೊಂದು ಪತ್ತೆ ಮಾಡಬೇಕು ಕಣೆ, ಅಷ್ಟೇ ನೋಡೋದ. ಆದಷ್ಟು ಬೇಗ ನಿನಗೆ ಫೋನ್ ಮಾಡ್ತೀನಿ. ಏನಾದ್ರು ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ನೀನು. ಸರಿಯಾ? ನೀನು ಹೇಳಕ್ಕೆ ಹೋಯ್ತಿದ್ದ ಪಾಪ. ನೀನು ಎಷ್ಟು ಒಳ್ಳೆಯವಳು. ನನ್ನ ಯಾರಿಗೂ ಹೇಳಕ್ಕಿಲ್ಲ ನಾನು, ಸರಿಯಾ? ಆಮೇಲೆ ನಿಂದ ಅಮ್ಮ ಕಣೆ, ಯಾರು ಕೊಟ್ಟರು ಹೇಳ್ಬೇಡ. ನಮ್ಮ ಅವ್ವನಿಗೂ ನಮ್ಮ ಅಪ್ಪನವೇ ಪಾಪ ನನ್ನ ಬಗ್ಗೆ ತುಂಬ ಕನಸು ಕಟ್ಕೊಂಡವ್ರೆ. ಈ ಥರ ಚೆನ್ನಾಗಿ ನೋಡ್ಕೊತಿಲ್ಲ ಅನ್ನೋದು ಗೊತ್ತಾಗ್ಬಿಟ್ರೆ ನಮ್ಮ ಅವ್ವನ ನಮ್ಮ ಅಪ್ಪನ ಭಾಳ ನೋವು, ಮನ್ಸಿಗೆ ನೋವು ಮಾಡ್ಕೊತಾರೆ. ನಿಂದ ಅಮ್ಮಯ್ಯ ಅಂತೀನಿ, ಯಾರು ಕೊಟ್ಟರು ಹೇಳ್ಬೇಡ ಪಾಪ. ನಿನ್ನ ಜನ್ಮ ಬೇರೆ ನನ್ನ ಜನ್ಮ ಬೇರೆನೇ. ನೀನು ಹೆಣ್ಣು ನಾನು ಹೆಣ್ಣು. ನನ್ನ ಆ ಥರ ಎಲ್ಲ ಹೇಳಕ್ಕೆ ಹೋಯ್ಕಿಲ್ಲ. ನೀನು ಏನು ತಲೆಗೆಡ್ಸ್ಕೊಬೇಡ ನೀನು, ಆಯಿತಾ? ಸರಿ ಕಣೆ. ಅದಕ್ಕೆ ನಾನು ಯಾರು ಕೊಟ್ಟು ನಾನು ಶೇರ್ ಮಾಡ್ಕೊಂಡಿಲ್ಲ. ನೀನು ನನ್ನ ಕ್ಲೋಸ್ ಫ್ರೆಂಡು ಅಂದ್ಬಿಟ್ಟು ಹೇಳ್ತಿರೋದು ಅಷ್ಟೇ. ಅದು ಯಾವಾಗ ಸರಿ ಆಯ್ತದೋ ಸರಿಯಾಗಲಿ. ಅವನು ಎಷ್ಟು ದಿನಕ್ಕೆ ಸರಿ ಆದನೋ ಆಗಲಿ. ಈ ಜನ್ಮದಲ್ಲಿ ಅವನ ಗಂಡ ಅಂತ ಸ್ವೀಕಾರ ಮಾಡೀನಿ. ಕೊನೆ ಗಂಟಲು ಅವನೇ ನನ್ನ ಗಂಡ ಕಣೆ. ಅದರಲ್ಲಿ ಯಾವುದೇ ಬದಲಾವಣೆಯೂ ಇಲ್ಲ. ಆಯಿತು, ಆದಷ್ಟು ಬೇಗ ನಿನ್ನ ಪ್ರೀತಿ ನಿಂಗೆ ಸಿಗಲಿ ಕಣೆ. ಬಿಡು, ಹುಡುಗ ತುಂಬ ಚೆನ್ನಾಗಿದ್ದಾನಂತಲ್ಲ. ಅವನಿಗಿಂತ ಇವ್ನು ಸೂಪರ್ ಆಗಿದ್ದಾನಂತಲ್ಲ. ನಮ್ಮ ಅವ್ವಂಗೆ ಅಂತಿತ್ತು. ನೋಡೋಕೆ ಮಾತ್ರ ಸೂಪರಾಗಿ ಅವನೇ. ಬುದ್ಧಿನೇ ಒಂಥರ ತಿಕ್ಕಿಲ್ತಾರ. ಏನು ಮಾಡಿ ಆಮೇಲೆ ಹೇಳ್ತೀನಿ ಕೇಳ್ಕೊ. ಯಾವುದೇ ಕಾರಣಕ್ಕೂ ನೀನು ಅವ್ನು ಮಾತ್ರ ಮೇಲ್ಬಿದ್ದು ಫೋನ್ಗೆ ಮಾಡಕ್ಕೆ ಹೋಗ್ಬೇಡ ನೀನು. ಇಲ್ಲ ಮಾಡೋದಿದ್ರೆ ನೆನೆ ಮಾಡ್ತಿದ್ದಿಲ್ಲ. ನಾನು ಭಾಳ ಕಂಟ್ರೋಲ್ ಮಾಡ್ಕೊಂಡೆ ಇವನಿ. ಅದು ಸರಿಕ ಸುಮ್ಕಿರು, ತೋರ್ಸ್ಕೊಳಕ್ಕೆ ಹೋಗ್ಬೇಡ ಪ್ರೀತಿ ಇದ್ರೂ. ಸರಿ ಕಣೆ. ನನಗೆ ಎಷ್ಟೋ ಮುನ್ಸಗರ ಆಯಿತು. ಏನು ಎಂತ ಅಂದ್ಕೊಂಡು ನಿಜವಾಗ್ಲೂ ಹೊಸಿ ಯತ್ನೆ ಆಗಿತ್ತಿಲ್ಲ ನನಗೆ. ಯಾರು ಕೊಟ್ಟು ಹೇಳ್ಕೊಳ್ಳೆ ನನ್ನ ಮನ್ಸಿನ ಭಾವನೆ, ಯಾರು ಕೊಟ್ಟು ಹೇಳ್ಕೊಳ್ಳೋಣ ಅಂದ್ಕೊಂಡು ಒಂಥರ ತಲೆ ಕೆಟ್ಟದಂಗೆ ಆಗಿತ್ತು ಕಣೆ. ನಿಜವಾಗ್ಲೂ ನಿನ್ನ ಕೊಟ್ಟು ಹೇಳ್ಕೊಂಡ್ಮೇಲೆ ಮನ್ಸೆಲ್ಲ ಅಗ್ರ ಆಯ್ತು ನನಗೆ. ನೋಡು, ನಿನಗೆ ಯಾವ ಸಮಯದಲ್ಲಿ ಬೇಕಾದ್ರೂ ಫೋನ್ ಮಾಡಿ ನಾನು ಕೊಟ್ಟು ಮಾತಾಡು. ನಾನು ಯಾರು ಕೊಟ್ಟು ಹೇಳೋಕ್ಕಿಲ್ಲ, ಸರಿಯಾ? ಸರಿ ಕಣೆ, ಆಯಿತು. ಆದರೆ ಅರುಣ ಅಂದರೆ ನಂಗೆ ತುಂಬ ಇಷ್ಟ ಕಣೆ. ತುಂಬ ಇಷ್ಟಪಡ್ತೀನಿ ನಾನು. ಯಾಕೆ ನನ್ನ ಗಂಡ ಅಲ್ವಾ? ನನ್ನ ಗಂಡನ ನಾನು ಇಷ್ಟಪಡೋದು ತಪ್ಪಲೇ? ಯಾಕೆ ತಪ್ಪು? ಅದು ನಿನ್ನ ಅಧಿಕಾರ. ಆಯಿತು, ಚೆನ್ನಾಗಿರಲಿ, ತಲೆಗೆಡ್ಸ್ಕೊಬೇಡ. ಅವನೇ ಒಂದಲ್ಲ ಒಂದು ದಿವಸ ನಿನ್ನ ಪ್ರೀತಿಗೆ ಶರಣ ಆಗಲೇಬೇಕು ಪಾಪ. ನೀನು ಇಷ್ಟೊಂದು ಇಷ್ಟಪಡ್ತೀಯೇ, ನೀನಾಗ ತಲೆಗೆಡ್ಸ್ಕೊಂಡು ನೀನು ಆರಾಮಾಗಿರು. ನೀನು ಅವನೇ ಬರ್ತಾನೆ. ಫೋನ್ ಮಾಡಿದ್ರು ಅವನಾಗ ಫೋನ್ ಮಾಡಕ್ಕೆ ನೀನು ಫೋನಲ್ಲಿ ಮಾತಾಡೋಕ್ಕೆ ಹೋಗ್ಬೇಡ, ಮಾರ್ಗೆಡ್ಬೇಡ ನೀನು ತಿಂದ. ಇಲ್ಲಪ್ಪ, ನಾನಂತೂ ಮಾಡಕ್ಕೆ ಹೋಗಿಲ್ಲ. ಸೌಮ್ಯ, ತಿಂಡಿ ಆಯ್ತೇನೆ? ಎಷ್ಟು ಕೂಗೋದೇನೆ ನಿನ್ನ? ಅಯ್ಯೋ, ನಾನೊಬ್ಬ ದಡ್ಡ. ಅವಳಲ್ಲಿದ್ದಾಳಿಲ್ಲಿ ಸೌಮ್ಯ. ಸುಮ್ಮನೆ ನಾನು ಅವಳ ಜಪ ಯಾಕೆ ಮಾಡ್ತಾಯಿದ್ದೀನಿ ಇತ್ತು. ಅವಳು ನನ್ನ ನೆನ್ಸ್ಕೊಳಕ್ಕೆ ಹೋಗ್ಬಾರ್ದು. ಕಾವ್ಯ ನನ್ನ ಅಷ್ಟೊಂದು ಇಷ್ಟಪಡ್ತಾಳೆ. ನಾನು ಅವಳಿಗೆ ಮೋಸ ಮಾಡಬಾರ್ದು. ಎಷ್ಟು ದುರಂಕಾರ ಇರಬೇಕು. ಒಂದು ಫೋನ್ ಮಾಡಿಲ್ಲ ನೋಡಿ ನನಗೆ. ಭಾಳ ದುರಂಕಾರ ಅವಳಿಗೆ. ನಾನು ಮಾಡೋದು ಬೇಡ, ಅವಳಿಗೆ ಎಷ್ಟು ದುರಂಕಾರ ಇದ್ಮೇಲೆ ನನಗೆ ಇನ್ನೆಷ್ಟು ಇರಬೇಕು. ಓ ಕಾವ್ಯ, ನೀನು ಯಾಕೆ ಬರೋಕೆ ಹೋದೆ?
ಅರುಣ್, ಯಾಕೆ ಅರುಣ್, ಯಾಕೆ ಈ ತರ ಬದಲಾಗ್ಬಿಟ್ಟೆ ನೀನು? ನಿಜವಾಗ್ಲೂ ನೀನು ಈ ತರ ಬದಲಾಗ್ತೀಯ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ಯಾವಾಗ್ಲೂ ನಾನು ಬದಲಿ ಅಂತ ಕಾಯ್ತಾ ಕೂತ್ಕೋತಿದ್ದೆ ನೀನು. ಈಗ ಯಾಕೋ ಈ ತರ ನೀನ್ ಯಾಕೆ ಬರಕ್ ಹೋದೆ ಅಂತ ಕೇಳ್ತಾ ಇದೀಯಲ್ಲ ಅರುಣ್. ಕಾವ್ಯ ವಾಟ್ ನಾನ್ ಸೆನ್ಸ್ ಯಾಕೆ ಹೇಳ್ತಾ ಇದೀಯಾ? ಅರುಣ್, ನೀನ್ ತುಂಬಾ ಬದಲಾಗಿದೀಯ ಅರುಣ್, ನೀನ್ ತುಂಬಾ ಬದಲಾಗಿದೀಯ. ನಿಜವಾಗ್ಲೂ ನೀನ್ ತುಂಬಾ ಬದಲಾಗಿದೀಯ ಅರುಣ್. ನನ್ ಕೈ ಕೊಟ್ಬಿಡ್ತೀಯ ನೀನು. ಯಾಕೆ ಹಿಂಗೆ ಆಡ್ತಾ ಇದೆಯಾ ಕಾವ್ಯ? ನಿಜವಾಗ್ಲೂ ನನಗೆ ಮೈಂಡೇ ಸರಿಯಿಲ್ಲ. ಅದ್ರ ಮಧ್ಯದಲ್ಲಿ ನೀನು ಈ ಥರ ಏನೇನೋ ಮಾತಾಡಿ ನಾನು ತಲೆಗೆಡ್ಸ್ಬೇಡ ನೀನು, ಆಯ್ತಾ? ಸುಮ್ಮನಿರು. ನೋಡು ನೋಡು, ನೀನ್ ಮಾತಾಡಿದ್ರೆ ನನ್ನ ಕಿವಿಗೆ ಇಂಪಾಗುತ್ತೆ, ನನಗೆ ಒಂಥರ ತಂಪಾಗುತ್ತೆ ಅಂತ ಏನೇನೋ ಹೇಳ್ತಿದ್ದೆ. ಇವಾಗ ನೋಡಿದ್ರೆ ಈ ತರ ಹೇಳ್ತಾ ಇದೆಯಲ್ಲ. ನನಗೆ ಗೊತ್ತು ಅರುಣ್, ಅವಳು ಬಂದ್ಮೇಲೆ ನೀನು ತುಂಬಾ ಬದಲಾಗ್ಬಿಟ್ಟಿದ್ದೀಯ. ನಾನು ಸುಳ್ಳು ಹೇಳ್ತಾ ಇದೀಯ, ನೀವಿಬ್ರು ತುಂಬಾ ಚೆನ್ನಾಗಿದ್ದೀರಾ. ನನಗೆ ಗೊತ್ತು ನೀನು ಅವಳನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀಯಾ ಅಂತ. ಪ್ಲೀಸ್ ಪುಟ, ಪ್ಲೀಸ್ ಅಳ್ಬೇಡ ಆಯ್ತಾ? ಹೇಳ್ತಾ ಇದ್ದೀನಿ ಅಲ್ವಾ, ನೋಡು ನಾನು ನಿನ್ನ ತುಂಬ ಇಷ್ಟಪಡ್ತೀನಿ. ಅವಳನ್ನ ನಾನು ಏನಕ್ಕೆ ಇಷ್ಟಪಡಲಿ? ನಾನು ಕಳ್ಕೊಂಡ್ರೆ ಇಷ್ಟ ಇಲ್ಲ ಪುಟ. ನೋಡು, ನೆನ್ನೆಯಿಂದ ನಾನು ಫೋನೇ ಮಾಡಿಲ್ಲ. ಅವಳು ಹೋದ್ಮೇಲೆ ಅವಳನ್ನೇ ನಾನು ನೆನ್ಸ್ಕೊಳ್ತಾ ಇದ್ದೀನ. ಅವಳು ಮಿಸ್ ಮಾಡ್ಕೋಬೇಕು ನಾನಂತೂ ಅವಳಿಗೆ ಫೋನ್ ಮಾಡೋದೇ ಇಲ್ಲ. ನಿಜವಾಗ್ಲೂ ನೀನೇ ಮಿಸ್ ಮಾಡ್ಕೋತಾ ಇದೀಯ ಅವಳನ್ನ, ನನಗೆ ಗೊತ್ತು. ಅವಳು ಮಾಟ ಮಾಡಿಸ್ಬಿಟ್ಟಿದ್ದಾಳೆ ನಿನಗೆ. ಬೇಬಿ ಪ್ಲೀಸ್ ಬಾ, ಹೋಗೋಣ, ಯಾವ್ದಾದ್ರು ಟೆಂಪಲ್ಗೆ ಹೋಗೋಣ ಬಾ. ಸಂಜೆ ಹೋಗೋಣ ಪುಟ. ನೋಡು, ನೀನು ಅಳ್ಬೇಡ. ನಾನೇ ಒಂಥರ ಟೆನ್ಷನಲ್ಲಿದ್ದೀನಿ. ನಾನು ಬೇರೆ ಯಾವುದೋ ಇವತ್ತು ಮೀಟಿಂಗ್ ಇದೆ ಅಲ್ವಾ, ಅದ್ರ ಬಗ್ಗೆ ಟೆನ್ಷನ್ ಆಗಿದ್ದೀನಿ ಅಷ್ಟೇ. ಆ ಹಳ್ಳಿಗೆ ಹೋಗಿ ನಾನೇನಕ್ಕೆ ನೆನ್ಸ್ಕೊಳ್ಳಿ? ನನಗೆ ಹುಚ್ಚ ಅವಳು ನೆನ್ಸ್ಕೊ ಕೂತ್ಕೊಳ್ಳೋಕ್ಕೆ? ನಾನು ನಿಜವಾಗ್ಲೂ ಅವಳು ನೆನ್ಸ್ಕೊಂಡೇ ಇಲ್ಲ. ನಾನು ಸೋಮನ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ನನಗೆ ಬೇಕಾಗಿರೋದು ಯಾರು? ಕಾವ್ಯ ಪುಟಿ. ಕಾವ್ಯ ನನಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾಳೆ ಅಲ್ವಾ? ಇವಾಗ 10,000 ದುಡ್ಡು ಕೊಡೋಲ್ವಾ? 10,000 ಯಾಕೆ? ನಿಂಗೆ ಶಾಪಿಂಗ್ ಮಾಡ್ಸೋಕ್ಕೆ. ವಾವ್ ಬೇಬಿ, ರಿಯಲಿ? ನನಗೆ ಶಾಪಿಂಗ್ ಮಾಡ್ಸೋಕ್ಕೆ ನನ್ನ ಹತ್ರನೇ ಸಾಲ ಮಾಡ್ತಾ ಇದೀಯಾ? ರಿಯಲಿ ಯು ಲವ್ ಮೀ ಸೋ ಮಚ್ ಅಲ್ವಾ? ನನಗೆ ಗೊತ್ತು ನೀನು ತುಂಬ ಇಷ್ಟಪಡ್ತೀಯ ನನ್ನ ಅಂತ. ಥ್ಯಾಂಕ್ ಯು ಅರುಣ್. ನೀನು ಯಾವಾಗಲೂ ನನ್ನೇ ಲವ್ ಮಾಡಬೇಕು, ತುಂಬ ಲವ್ ಮಾಡಬೇಕು ನೀನು ನನ್ನ. ಸರಿ ನಡಿ, ಇವಾಗ ಹೋಗೋಣ. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೋ ಮಚ್. ನಿನ್ನ ಮೇಲೆ ಅನುಮಾನ ಪಟ್ಟೆ ಭಾಳ ತಪ್ಪು ಮಾಡಿಬಿಟ್ಟೆ ಕಣೋ. ಸಾರಿ ಆಯ್ತಾ? ಓಕೆ ಬೇಬಿ, ಇವಾಗ ಹೊರಡೋಣ ಮತ್ತೆ. ಅರುಣ್ ಪ್ಲೀಸ್ ಅರುಣ್, ಇವತ್ತೊಂದಿನ ರಜಾ ಹಾಕೋಬಿಡೋಣ ಪ್ಲೀಸ್ ಕಣೋ. ಓಕೆ ನನಗೂ ಯಾಕೋ ಮೈಂಡ್ ಸರಿ ಇಲ್ಲ. ಹೋಗಿ ಒಂದು ಮೂವಿ ನೋಡ್ಕೊಂಡು ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಬರೋಣ, ಓಕೆನಾ? ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನೀನು ಎಷ್ಟು ಒಳ್ಳೆಯವನು. ನಿಜವಾಗ್ಲೂ ನಿನ್ನಂಥ ಬಾಯ್ ಫ್ರೆಂಡ್ ಪಡೆಯೋಕ್ಕೆ ನನ್ನ ಅದೃಷ್ಟ ಮಾಡಿದೆ. ಥ್ಯಾಂಕ್ ಯು ಕಣೋ. ಬೇಬಿ ಪ್ಲೀಸ್ ಬೇಬಿ, ಸಾಲ ಕೊಡೋಕ್ಕೆ ಬಡ್ಡಿ ಮಾತ್ರ ಹಾಕ್ಬೇಡ. ಅರುಣ್, ವ್ಯವಹಾರ ಅಂದಮೇಲೆ ವ್ಯವಹಾರ. ನೋಡು, ನಾನು ಇವಾಗ ಸಾಲ ಕೊಡ್ತಾ ಇದ್ದೀನಿ ಅಲ್ವಾ ನಿನಗೆ, ನಾನು ಶಾಪಿಂಗ್ ಮಾಡಿಸೋಕೆ. ನಾನೇನಕ್ಕೆ ನೀನು ಬಡ್ಡಿಗೆ ಇಲ್ದೇ ಹಾಗೆ ಸುಮ್ಮನೆ ಕೊಟ್ಬಿಡ್ಲಿ? ನೋಡು, ದುಡ್ಡಿನ ವಿಷಯದಲ್ಲಿ ನಾನು ತುಂಬ ಕಠಿಣ, ನಿನಗೆ ಗೊತ್ತು ಅಲ್ವಾ? ಬಡ್ಡಿ ಇಲ್ದೇ ನಾನು ಕೊಡೋದೇ ಇಲ್ಲ. ಬಡ್ಡಿ ಕೊಡ್ತೀನಿ ಅಂದರೆ ಮಾತ್ರ ಕೊಡೋದು. ಆಗ ಸರಿ ಬಿಡು ಬೇಬಿ, ಇವತ್ತು ಕ್ಯಾನ್ಸಲ್ ಮಾಡಿಬಿಡೋಣ ಶಾಪಿಂಗು. ನಡಿ ಇವಾಗ ಆಫೀಸ್ಗೆ ಹೋಗೋಣ. ಬೇಬಿ ಪ್ಲೀಸ್, ಬೇಬಿ ಪ್ಲೀಸ್, ನಿನ್ನ ಕಾಲು ಕಟ್ಕೊಳ್ತೀನಿ. ನನಗೆ ಆಸೆ ಉಳಿಸ್ಬಿಟ್ಟು ಮೋಸ ಮಾಡಬೇಡ ನೀನು. ಪ್ಲೀಸ್ ಶಾಪಿಂಗ್ ಕರ್ಕೊಂಡು ಹೋಗು ಬೇಬಿ, ಪ್ಲೀಸ್ ಬೇಬಿ ಪ್ಲೀಸ್. ನೋಡು, ನಿಂದ ಅಮ್ಮಯ್ಯ ಅಂತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ ಪ್ಲೀಸ್ ಬೇಬಿ. ನೋ ಬೇಬಿ, ನನ್ನ ಹತ್ರ ದುಡ್ಡಿಲ್ಲ, ನಿನಗೆ ಗೊತ್ತಲ್ವಾ? ಇವಾಗ ಬಡ್ಡಿ ತಗೊಂಡು ನಾನು ನಿನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಬೇಬಿ. ನೋ ಬೇಬಿ, ಬಡ್ಡಿಗಿಲ್ದ ನನ್ನ ದುಡ್ಡು ಕೊಡೋಕ್ಕಾಗಲ್ಲ ಬೇಬಿ. ಓಕೆ ಬೇಬಿ, ನಡಿ ಮತ್ತೆ ಆಫೀಸ್ಗೆ ಹೋಗೋಣ. ಬೇಬಿ ಗೋಬಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.